ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಪ್ರತಿಯೊಂದು ದಂಪತಿಗೆ ವಿಶಿಷ್ಟವಾಗಿರುತ್ತದೆ. ಆದರೆ ಒಂದು ಸುಖಕರವಾದ ದಾಂಪತ್ಯಕ್ಕೆ ಕೆಲವು ಸಾಮಾನ್ಯ ಸಲಹೆಗಳು ಇಲ್ಲಿವೆ. ಯಾವುದೇ ಸಂಬಂಧದ ಮೂಲಾಧಾರ ಒಬ್ಬರನ್ನೊಬ್ಬರು ಗೌರವಿಸುವುದು, ಅವರ ಅಭಿಪ್ರಾಯಗಳನ್ನು ಗೌರವಿಸುವುದು ಮತ್ತು ಅವರನ್ನು ಒಬ್ಬ ವ್ಯಕ್ತಿಯಾಗಿ ಗುರುತಿಸುವುದು ಬಹಳ ಮುಖ್ಯ. ತೆರೆದ ಮನಸ್ಸಿನಿಂದ ಮಾತನಾಡಿ. ನಿಮ್ಮ ಭಾವನೆಗಳು, ಆಲೋಚನೆಗಳು ಮತ್ತು ಆಸೆಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳಿ. ಕೇಳುವ ಕಲೆಯನ್ನು ಕಲಿಯುವುದು ಮತ್ತು ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಬಹಳ ಮುಖ್ಯ. ಕೋಪದಲ್ಲಿ ಮಾತನಾಡಬೇಡಿ. ಕೋಪದಲ್ಲಿ ಮಾತನಾಡುವಾಗ ಹೇಳಿದ ಮಾತುಗಳು ಸಂಬಂಧವನ್ನು ಹಾಳು ಮಾಡಬಹುದು. ಶಾಂತವಾಗಿ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿಯನ್ನು ಗೌರವಿಸಿ, ಅವರ ಅಭಿಪ್ರಾಯಗಳನ್ನು ಗೌರವಿಸಿ ಮತ್ತು ಅವರನ್ನು ಒಬ್ಬ ವ್ಯಕ್ತಿಯಾಗಿ ಗುರುತಿಸಿ. ಪ್ರಾಮಾಣಿಕವಾಗಿರಿ. ಒಬ್ಬರನ್ನೊಬ್ಬರು ವಂಚಿಸದಿರುವುದು ಮತ್ತು ಪರಸ್ಪರ ಪ್ರಾಮಾಣಿಕವಾಗಿರುವುದು ಬಹಳ ಮುಖ್ಯ. ಸಂದೇಹಗಳನ್ನು ನಿವಾರಿಸಿ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅದನ್ನು ತೆರೆದ ಮನಸ್ಸಿನಿಂದ ಚರ್ಚಿಸಿ. ಗೌಪ್ಯತೆಯನ್ನು ಕಾಪಾಡಿ. ನಿಮ್ಮ ಸಂಗಾತಿಯ ಗೌಪ್ಯತೆಯನ್ನು ಕಾಪಾಡಿ. ಸಂಸಾರ ಗುಟ್ಟು ವ್ಯಾಧಿರಟ್ಟು, ಈ ಗಾದೆ ಮರೆಯದಿರಿ. ಒಟ್ಟಿಗೆ ಕಾಲ ಕಳೆಯಿರಿ. ಒಟ್ಟಿಗೆ ಕಾಲ ಕಳೆಯುವುದು, ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ಮತ್ತು ಒಬ್ಬರಿಗೊಬ್ಬರು ಸಂತೋಷವನ್ನು ನೀಡುವುದು ಬಹಳ ಮುಖ್ಯ. ಒಬ್ಬರಿಗೊಬ್ಬರು ಸಮಯವನ್ನು ಮೀಸಲಿಡಿ. ಪ್ರತಿದಿನ ಕೆಲವು ನಿಮಿಷಗಳನ್ನು ಒಬ್ಬರಿಗೊಬ್ಬರು ಮಾತನಾಡಲು ಅಥವಾ ಒಟ್ಟಿಗೆ ಕಾಲ ಕಳೆಯಲು ಮೀಸಲಿಡಿ. ದೈಹಿಕ ಸಂಬಂಧವು ಮುಖ್ಯ. ಒಬ್ಬರಿಗೊಬ್ಬರು ಸಂತೋಷವನ್ನು ನೀಡುವುದು ಮತ್ತು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಆರೋಗ್ಯಕರ ಆಹಾರವು ನಿಮ್ಮ ಲೈಂಗಿಕ ಆರೋಗ್ಯಕ್ಕೆ ಅತ್ಯಗತ್ಯ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಂಗಾತಿಯ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ತಪ್ಪುಗಳನ್ನು ಮರೆತು ಬಿಡಿ. ಎಲ್ಲರೂ ತಪ್ಪು ಮಾಡುತ್ತಾರೆ. ಒಬ್ಬರಿಗೊಬ್ಬರು ಕ್ಷಮಿಸುವುದು ಮತ್ತು ಮುಂದುವರಿಯುವುದು ಬಹಳ ಮುಖ್ಯ. ಹಿಂದಿನ ವಿಷಯಗಳನ್ನು ಮರುಭೇಟಿ ಮಾಡಬೇಡಿ. ಹಿಂದಿನ ವಿಷಯಗಳನ್ನು ಮರುಭೇಟಿ ಮಾಡುವುದರಿಂದ ಸಂಬಂಧ ಹಾಳಾಗಬಹುದು. ತೆರೆದ ಮನಸ್ಸಿನಿಂದ ಚರ್ಚಿಸಿ. ಯಾವುದೇ ಸಮಸ್ಯೆಗಳಿದ್ದರೆ ಅವುಗಳನ್ನು ತೆರೆದ ಮನಸ್ಸಿನಿಂದ ಚರ್ಚಿಸಿ. ಪರಸ್ಪರ ಒಪ್ಪಿಗೆಯಿಂದ ಪರಿಹಾರ ಕಂಡುಕೊಳ್ಳಿ. ಒಬ್ಬರಿಗೊಬ್ಬರು ಒಪ್ಪಿಗೆಯಿಂದ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಿ. ಒಟ್ಟಿಗೆ ಹೊಸ ವಿಷಯಗಳನ್ನು ಪ್ರಯತ್ನಿಸಿ. ಹೊಸ ಹವ್ಯಾಸಗಳನ್ನು ಅಭಿವೃದ್ಧಿಪಡಿಸುವುದು, ಪ್ರಯಾಣಿಸುವುದು ಅಥವಾ ಹೊಸ ಆಹಾರಗಳನ್ನು ಪ್ರಯತ್ನಿಸುವುದು ನಿಮ್ಮ ಸಂಬಂಧವನ್ನು ಹೊಸದಾಗಿಡಲು ಸಹಾಯ ಮಾಡುತ್ತದೆ. ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ನೀಡಿ. ಒಂದು ಸಣ್ಣ ಉಡುಗೊರೆ ಅಥವಾ ಒಂದು ಸರಳವಾದ "ನಾನು ನಿನ್ನನ್ನು ಪ್ರೀತಿಸುತ್ತೇನೆ" ಎಂಬ ಮಾತು ನಿಮ್ಮ ಸಂಗಾತಿಯ ದಿನವನ್ನು ಮಾಡಬಹುದು. ಒಬ್ಬರಿಗೊಬ್ಬರು ಪ್ರಶಂಸಿಸಿ. ನಿಮ್ಮ ಸಂಗಾತಿಯನ್ನು ಪ್ರಶಂಸಿಸುವುದು ಅವರಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಸಂಗಾತಿ ಏನು ಬಯಸುತ್ತಾರೆ ಎಂಬುದನ್ನು ಕೇಳುವುದನ್ನು ಕಲಿಯಿರಿ ಮತ್ತು ಅವರ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸಿ. ಸ್ನೇಹಿತರೆ, ಗಮನಿಸಿ, ಈ ಸಲಹೆಗಳು ಸಾಮಾನ್ಯ ಮಾರ್ಗದರ್ಶನವಾಗಿವೆ. ಪ್ರತಿ ಸಂಬಂಧವೂ ವಿಭಿನ್ನವಾಗಿದೆ ಮತ್ತು ನಿಮ್ಮ ಸಂಬಂಧಕ್ಕೆ ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನೀವು ಮತ್ತು ನಿಮ್ಮ ಸಂಗಾತಿ ಮಾತ್ರ ನಿರ್ಧರಿಸಬಹುದು. ಈ ಮಾಹಿತಿ ನಿಮಗೆ ಸಹಕಾರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.